ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ವೈದೇಹಿಯವರು ಬರೆದಿರ್ತಕ್ಕಂತಹ ಅಸ್ಪೃಶ್ಯರು ಅನ್ನುವಂತಹ ಕಾದಂಬರಿಯ 7ನೇ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಯ ಜೊತೆಗೇನೆ ಉತ್ತರವನ್ನು ಕೂಡ ಹೇಳ್ತಾ ಅದರ ವಿವರಣೆಯನ್ನು ಕೂಡ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಅಂತ ಹೇಳಿ, ಈಗ ಭಾಗ 7ರ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಇಲ್ಲಿ ಕೂಸಾಳ ಸಾವನ್ನ ಕುರಿತು ಬರೆಯಿರಿ ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಯನ್ನ ಕೇಳ್ಬೋದು. ಕೂಸಾಳ ಸಾವನ್ನ ಕುರಿತು ಬರೆಯಿರಿ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ಬೋದು. ಆಗ ಇಲ್ಲಿ ಕೂಸ ಸತ್ತಂತಹ ಸುದ್ದಿಯನ್ನ ಇಲ್ಲಿ ವಾಸುದೇವರಾಯರ ಮನೆಗೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಮನೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ರುಕ್ಕು ಬಂದು ವಾಸುದೇವರಾಯರ ಮನೆಗೆ ತಿಳಿಸ್ತಾಳೆ. ಅಲ್ಲಿ ಗೌರಮ್ಮ ಆಗಿರ್ಬೋದು, ಹಾಗೇನೆ ಪಾರ್ಥಕ್ಕ, ಹೀಗೆ ಮಕ್ಕಳಿಗೆಲ್ಲರಿಗೂ ಕೂಡ ಕೂಸು ಸತ್ತಂತಹ ಅಥವಾ ಇಲ್ಲೆಲ್ಲ ಒಂದ್ ಕಡೆ ಕೂಸ ಸತ್ತಂತಹ ವಿಚಾರವನ್ನ ತಿಳಿಸ್ತಾ ಹೋಗ್ತಾಳೆ ಅಂತಕ್ಕಂಥದ್ದು. ಅದಾದ್ಮೇಲೆ ಹೇಗ್ ಸತ್ಲು ಹೇಗೆ ಅಂತಕ್ಕಂಥದ್ದು ಅವಳಿಗೆ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ಗಮನಿಸ್ತಕ್ಕಂತಹ ವಿಚಾರದಲ್ಲಿ ಏನಪ್ಪಾ ಅಂದ್ರೆ, ಕೂಸ ಸತ್ತದ್ದು ಆ ರುಕ್ಕು ಹೇಳ್ದಂತಹ ಸಂದರ್ಭದಲ್ಲಿ ಅವಳ ಹೊಟ್ಟೆ ಒಳಗಡೆ ಸುಮಾರು 2 ಮಕ್ಕಳು ಇದ್ದವಂತೆ. ಅವು ಒಂದ್ ರೀತಿಯಲ್ಲಿ ಇಲಿ ಮರಿಗಳ ಹಾಗೆ ಇದ್ವಂತೆ. ಆದ್ರೂ ಕೂಡ ಆ ಮಕ್ಕಳು ಆ ಭೂಮಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅವಳು ಅಸ್ತವ್ಯಸ್ತಗೊಂಡ್ಲಂತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ, ಆನಂತರ ಅವರು ಮನೆಯವರೆಲ್ಲ ಸೇರಿ ಆಸ್ಪತ್ರೆ ಕರ್ಕೊಂಡು ಹೋದ್ರಂತೆ. ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿ ಯಾರೂ ಕೂಡ ಡಾಕ್ಟರ್ ಇರ್ಲಿಲ್ಲ. ಆಗ ಆ ಕಡೆಗೆ ಮಿಡ್ಬಾಯ್ ಬಂದು ಆ ಕೂಸಾಳನ್ನ ನೋಡುವಂತಹ ಸಂದರ್ಭದಲ್ಲಿ ಅವಳು ಸಾವನ್ನಪ್ಪಿದ್ಲಂತೆ ಅನ್ನುವಂತಹ ಒಂದು ವಿಚಾರವನ್ನ ರುಕ್ಕು ಇಲ್ಲಿ ಹೇಳ್ತಾ ಹೋಗ್ತಕ್ಕಂಥದ್ದು. ಆನಂತರದಲ್ಲಿ ಇಲ್ಲಿ ಗೌರಮ್ನವರು ಕೂಸ ಸತ್ತ ಬಗ್ಗೆ ಆ ಸಂದರ್ಭದಲ್ಲಿ ಆ ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಕರುಣೆಯಿಂದ ಅವ್ರು ಹೇಳ್ತಾರೆ, ಅಯ್ಯೋ ಪಾಪ, ನೆನ್ನೆವರೆಗೂ ಅವಳು ಹುಲ್ಲನ್ನ ತಂದು ಹಾಕುತ್ತಿತ್ತು ಪಾಪ, ಇನ್ನು ಇಲ್ಲ ಅಂದರೆ ಸಾಯುವವರೆಗೂ ದುಡಿಯುತ್ತಲೇ ಇತ್ತು ಆ ಜೀವ ಅಂತ ಕೂಸಾಳ ಬಗ್ಗೆ ಕರುಣೆಯ ಮಾತುಗಳನ್ನ ಹಾಡ್ತಾರೆ. ಆನಂತರ ಅವಳ ಕರ್ಮ ಎಲ್ಲ ಒಂದ್ ಕಡೆ ತಪ್ಪಿದ್ದಲ್ಲ, ಯಾಕೆಂದ್ರೆ ಸಾಯೋವರೆಗೂ ಕೂಡ ಅವಳು ದುಡಿತಾ ಇದ್ಲು. ಇನ್ನೊಂದ್ ಕಡೆ ಪಾಪ ಇಲ್ಲಿ ಕಡೆ ಕಾಲದಲ್ಲಿ ಅವಳು ಒಂದು ಸೀರೆಯನ್ನ ಕೇಳಿದ್ಲು. ಆ ಸೀರೆಯ ತುಂಡನ್ನ ನಾನು ಆ ದಿನನೇ ಕೊಟ್ಟಿದ್ರೆ ಆಗ್ತಿತ್ತು, ಆದ್ರೆ ಕೊಡ್ಲಿಲ್ಲ ಅಂತ ಹೇಳಿ ಅವರು ಆ ವಿಚಾರದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಗೌರಮ್ನವರಲ್ಲಿ ಮೌನವಾಗಿರ್ತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಕೂಸ ಸತ್ತಂತಹ ಒಂದು ಸುದ್ದಿ ವಿಚಾರವನ್ನ ನಾವಿಲ್ಲಿ ಕುರಿತು ಬರೆಯಿರಿ ಅಂತಂದ್ರೆ ಇಷ್ಟು ಬರೆದ್ರೆ ಸಾಕು. ಆನಂತರದಲ್ಲಿ ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಬೋದು. ನಿಮ್ಗೆ 10 ಅಂಕದ ಪ್ರಶ್ನೆಗಳು ಕೇಳ್ಬೋದು ಅಥವಾ 5 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ಬೋದು. ಯಾವ ರೀತಿ ಪ್ರಶ್ನೆಗಳು ಇಲ್ಲಿ ಕೇಳ್ಬೋದು ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಭಾಸ್ಕರ ಜೈಲಿಗೆ ಹೋಗಲು ಕಾರಣ ಏನು? ಯಾಕೆ ಭಾಸ್ಕರ ಜೈಲಿಗೆ ಹೋಗ್ತಾನೆ? ಅವನೇನು ಹೋರಾಟ ಮಾಡ್ತಾ ಇದ್ನಾ, ಚಳುವಳಿ ಮಾಡ್ತಾ ಇದ್ನಾ, ಅಥವಾ ಯಾಕೆ, ಅದಕ್ಕೆ ಕಾರಣ ಏನು ಅಂತ ನಾವು ಗಮನಿಸೋದಾದ್ರೆ, ಇಲ್ಲಿ ಭಾಸ್ಕರ ಪಾರ್ಥಕ್ಕನ ಮಗ. ಯಾಕೆಂದ್ರೆ ಅವನ ಬಗ್ಗೆ ಅವನ್ ಯಾರು ಏನು ಅಂತ ನಾವು ಬರ್ದ ಅನಂತರ ವಿಚಾರವನ್ನ ಗಮನಿಸ್ಬೇಕಾಗುತ್ತೆ. ಪಾರ್ಥಕ್ಕನ ಮಗ ಯಾರಪ್ಪ ಅಂತಂದ್ರೆ ಭಾಸ್ಕರ. ಭಾಸ್ಕರ ಇಲ್ಲಿ ಕುಮುದಿನಿ ಅನ್ನುವಂತಹ, ಅಥವಾ ಅಲ್ಲಿ ಎಲ್ಲ ಒಂದ್ ಕಡೆ ಅವನ ಹೆಂಡತಿ ಹೆಸರು ಮೊದಲುಗೆ ತುಕ್ರಿ ಅಂತ ಇರುತ್ತೆ. ಅವನೇನ್ ಮಾಡ್ತಾನೆ, ಅವಳು ಮದುವೆ ಆದ ಸಂದರ್ಭದಲ್ಲಿ ಅವನು ಕುಮುದಿನಿ ಅಂತ ಬದಲಾವಣೆಯನ್ನ ಮಾಡ್ಕೊಳ್ತಕ್ಕಂತಹ ವಿಚಾರವನ್ನ ಹೇಳ್ತಾ, ಇಲ್ಲಿ ಯಾಕೆ ಹಾಗಾದ್ರೆ ಅವನು ಜೈಲು ಪಾಲಾಗ್ತಾನೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಗಮನಿಸಿದ್ರೆ, ನೋಡಿ, ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಬೇರು ಬಿಟ್ಟಿದೆ. ಈ ಜಾತಿ ವ್ಯವಸ್ಥೆಯನ್ನ ಹಾಗೂ ಜಾತಿಗಳ ನಡುವೆ ನಡೀತಾ ಇರ್ತಕ್ಕಂತಹ ಈ ಒಂದು ಸಂಘರ್ಷ ಆಗಿರ್ಬೋದು, ಅಥವಾ ಅಸ್ಪೃಶ್ಯತೆಯನ್ನ ಹೋಗಲಾಡಿಸ್ಬೇಕು, ಹಾಗೇನೆ ಸಮಾಜದಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆಯಲ್ಲಿ ನಾನು ಮೆಟ್ಟಿ ನಿಲ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವನೇನ್ ಮಾಡ್ತಾ ಇರ್ತಾನೆ, ಇಲ್ಲಿ ಜಾತಿ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಬೇಕು ಅನ್ನೋ ಒಂದು ನಿಲುವು ಇಲ್ಲಿ ಭಾಸ್ಕರನ್ದಾಗಿರ್ತದೆ. ಅವನು ಅದಕ್ಕೆ ಹೋರಾಟಗಳನ್ನ ಮಾಡ್ತಾ ಇರ್ತಾನೆ, ಚಳುವಳಿಗಳನ್ನ ಮಾಡ್ತಾನೆ.
ಹಾಗೇನೆ ಕೂಸ, ಹಾಗೇನೆ ಅಲ್ಲಿ ಇಲ್ಲಿ ಕೊರಗ ಜಾತಿ ಅಥವಾ ಕೋರ ಜಾತಿ ಅಥವಾ ಕೊರಗ ಜಾತಿ ಆಗಿರ್ಬೋದು. ಹಾಗೇನೆ ಕೂಸ ಜಾತಿಗಳ ನಡುವೆ ಆ ಜಾತಿಗಳಲ್ಲಿಯೇ ಎಲ್ಲೋ ಒಂದ್ ಕಡೆ ಸಂಘರ್ಷ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರ ನಡುವೆ ಇಲ್ಲಿ ಸಾಮರಸ್ಯವಾಗಿ ಇಲ್ಲಿ ಸಮಾನತೆಯನ್ನ ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನಿಗೆ ಎಲ್ಲೋ ಒಂದ್ ಕಡೆ ಅಲ್ಲಿ ಅನೇಕ ಸಣ್ಣ ಪುಟ್ಟ ಜಾತಿಗಳು ತಮ್ಮ ನಡುವೆನೆ ಕೂಡ ಅವರು ಜಗಳವನ್ನ ಆಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾರೆ. ಯಾಕೆಂದ್ರೆ ಇಲ್ಲಿ ಸಣ್ಣ ಪುಟ್ಟ ಜಾತಿಗಳು ಕೂಡ ಏನು ಉಪಪಂಗಡಗಳು ಅಂತ ಏನ್ ಹೇಳ್ತೀವಿ, ಆ ಜಾತಿಗಳು ಕೂಡ ಏನ್ ಮಾಡ್ತಾ ಇರ್ತಾವಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಜಾತಿ ಶ್ರೇಷ್ಠ, ಬೇರೆ ಜಾತಿ ಕನಿಷ್ಠ ಅನ್ನುವಂತಹ ಒಂದು ವಿಚಾರದಲ್ಲಿ ಜಗಳವನ್ನ ಆಡ್ತಾ ಇರ್ತಕ್ಕಂತಹದ್ದು. ಆ ಸಂದರ್ಭದಲ್ಲಿ ಇವನು ಭಾಸ್ಕರ ಈ ಕೋರ ಜಾತಿ ಹಾಗೂ ಇನ್ನೊಂದ್ ಕಡೆ ಅಥವಾ ಈ ಕೊರಗ ಜಾತಿಗೆ ಸೇರಿರ್ತಕ್ಕಂತಹ ತುಕ್ರಿಯನ್ನ ಮದುವೆಯಾಗಿ ಅವನು ಕುಮುದಿನಿ ಅಂತ ಹೆಸರನ್ನ ಇಟ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಹೀಗೆ ತಾನು ಕೂಡ ನೋಡಿ ಜಾತಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು, ಜಾತ್ಯತೀತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಅವನು ತನ್ನ ಜಾತಿಯನ್ನೇ ಬಿಟ್ಟು ಕೆಳಜಾತಿಯವರನ್ನ ಮದುವೆಯಾಗಿ ಅಲ್ಲಿ ಸಮಾನತೆಯನ್ನ ತರಬೇಕು ಅಂತ ಹೋರಾಟವನ್ನ ಮಾಡ್ತಾನೆ. ಆಗ ಅಲ್ಲಿ ಭಾಸ್ಕರ ಕೂಡ ಅವನು ಬ್ರಾಹ್ಮಣನಾಗಿದ್ದರೂ ಕೊರಗ ಜಾತಿಯ ಹುಡುಗಿಯನ್ನ ಅಥವಾ ಕೆಳಜಾತಿಯ ಹುಡುಗಿಯನ್ನ ಮದುವೆಯಾಗಿ ಸಮಾಜದಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆಯನ್ನ ಐತಿಹಾಸಿಕವಾಗಿ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವನು ಈ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತಾ ಇರ್ತಾನೆ. ಹೀಗೆ ಜನರಲ್ಲಿ ಇರ್ತಕ್ಕಂತಹ ಜಾತಿಯ ಪೊರೆಯನ್ನ ಕಳಚಿ ಮನುಷ್ಯತ್ವವನ್ನ ಕಾಣುವಂತೆ ಮಾಡಬೇಕು, ಹಾಗೂ ಈ ಜನರಲ್ಲಿ ಮಾನವೀಯ ಗುಣಗಳನ್ನ ಬರುವಂತೆ ಮಾಡ್ಬೇಕೆಂಬಂತಹ ಒಂದು ನಿಲುವು ಇರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಭಾಸ್ಕರ ಆಗಿರ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಚಳುವಳಿಗಳು, ಹೋರಾಟಗಳನ್ನು ಮಾಡ್ತಾ ಬಂದಂತಹ ಹೊಸತಲಿನ ಮಾರಿನ ಹಾಗೇನೆ ಅಕ್ಷರವನ್ನ ಕಲ್ತಂತಹ ವ್ಯಕ್ತಿ ಭಾಸ್ಕರ. ಆದ್ರೆ ಅವನ ಈ ಒಂದು ಜಾತಿಯಲ್ಲಿ ಎಲ್ಲ ಒಂದ್ ಕಡೆ ಜಾತ್ಯತೀತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಇಲ್ಲಿ ಈ ಅನೇಕ ಜಾತಿಯಲ್ಲಿ ಇರ್ತಕ್ಕಂತಹ ದೊಡ್ಡ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಅಧಿಕಾರದ ಬಲದಿಂದ ಎಲ್ಲೋ ಒಂದ್ ಕಡೆ ಆ ಭಾಸ್ಕರನನ್ನ ಜೈಲು ದಾರಿ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಇದು ಭಾಸ್ಕರ ಜೈಲಿಗೆ ಹೋಗೋದಕ್ಕೆ ಕಾರಣವಾಗುವಂತಹ ಒಂದು ವಿಚಾರಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ ಮೇಲೆ ಮುಂದುವರೆದಂತೆ ಇನ್ನು ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು, ಯಾಕಂದ್ರೆ ಕಾದಂಬರಿ ತುಂಬಾ ವಿಸ್ತಾರವಾಗಿರ್ತಕ್ಕಂತಹ ಒಂದು ಕಾದಂಬರಿ. ಅದರಲ್ಲಿ ಕೆಲವೊಂದು ಬಹುಮುಖ್ಯವಾಗಿ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು ಅನ್ನೋದನ್ನ ನಾವು ವಿದ್ಯಾರ್ಥಿಗಳ ಒಂದು ದೃಷ್ಟಿಯಲ್ಲಿ ಈ ವಿಚಾರವನ್ನ ತಿಳಿಸ್ತಾ ಇದ್ದೇನೆ. ನೋಡಿ, ಮುಂದುವರೆದಂತ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದ್ರೆ, ಸೀತು, ಮಕ್ಕಳು ಮತ್ತು ಸರೋಜ ಕೋಡಿ ಕೆಂಡಕ್ಕೆ ಹೋದ ಸಂದರ್ಭ, ಅಥವಾ ಕೆಂಡ ಅಥವಾ ಕೊಂಡ ಅಂತ ನಮ್ಮ ಭಾಗದಲ್ಲಿ ಕೊಂಡ, ಅಗ್ನಿಕೊಂಡ ಅಂತ ಕರಿತೀವಿ, ಅಲ್ಲಿ ಗೆಂಡ ಅಂತ ಕರೀತಾರೆ. ಹೋದ ಸಂದರ್ಭ ಆಗಿರ್ಬೋದು. ಹಾಗೇನೆ ಕೋಡಿ ಅಮ್ಮನವರ ಪೂಜೆಗೆ ಹೋದ ಸಂದರ್ಭ ಅಂತ ಕೇಳ್ಬೋದು. ಹಾಗೇನೆ ಕೋಡಿ ಅಮ್ಮನವರ ಈ ಕೊಂಡದ ವಿಶೇಷತೆಗಳೇನು ಅಂತಕ್ಕಂತಹ ಮುಂದುವರೆದಂತೆ ಪ್ರಶ್ನೆಗಳನ್ನ ಕೇಳ್ಬೋದು. ಇವರು ಮೊದಲಿಗೆ ಹೋದ ಸಂದರ್ಭದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಕ್ಕಂಥದ್ದು. ನೋಡಿ, ಕೋಡಿಯಮ್ಮ ಅಂತ ಅಂದ್ರೆ ಯಾರು? ಒಂದು ಜನಪದ ದೇವತೆ. ಒಂದು ಜನಪದ ದೇವತೆಯನ್ನ ಇಲ್ಲಿ ಕೋಡಿಯಮ್ಮ ಅಂತ ಒಂದು ದೇವರು ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಅದು ಕೋಡಿ ಅಂತಕ್ಕಂಥ ಒಂದು ಜಾಗದಲ್ಲಿದೆ, ಒಂದು ಪ್ರದೇಶದಲ್ಲಿ, ಅದಕ್ಕೆ ಕೋಡಿಯಮ್ಮ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಸೀತು ಆಗಿರ್ಬೋದು, ಸೀತು ಕೂಡ ಇಲ್ಲಿ ವಾಸುದೇವರಾಯರ ಮನೆಯ ಕೆಲಸದ ಆಳು ಅಥವಾ ಕೆಲಸದ ಆಕೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇರ್ಬೋದು. ಹಾಗೇನೆ ಮಕ್ಕಳನ್ನ ಮತ್ತೆ ಅದ್ರ ಜೊತೆಗೆ ಸರೋಜಾಳನ್ನ ಕರೆದುಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇಲ್ಲೆಲ್ಲ ಒಂದ್ ಕಡೆ ಆ ಗೆಂಡಕ್ಕೆ ಹೋಗುವಂತಹ ವಿಚಾರವನ್ನ ತಿಳಿಸಿದಂತ ಸಂದರ್ಭದಲ್ಲಿ ಸೀತು ಯಾವಾಗ ಹೇಳ್ತಾಳೆ, ಆಗ ಆ ಮಕ್ಕಳಲ್ಲಿ ಒಂದ್ ರೀತಿ ಸಂಭ್ರಮದ ವಾತಾವರಣ ಮೂಡುತ್ತೆ. ಯಾಕೆಂದ್ರೆ ನಾವು ಕೂಡ ಗೆಂಡಕ್ಕೆ ಅಥವಾ ಕೊಂಡಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು. ಕೊನೆಗೆ ಗೌರಮ್ಮನವರು ಸರೋಜ ಒಪ್ಪಿದ್ರೆ ನೀವೆಲ್ಲರೂ ಕೂಡ ಹೋಗ್ಬೋದು ಅಂತಹ ಅನುಮತಿಯನ್ನ ನೀಡಿದ್ಮೇಲಂತೂ ಇವರು ಎಲ್ಲಿಲ್ಲದಂತಹ ಒಂದು ಸಂತೋಷ ಆಗುತ್ತೆ ಮಕ್ಕಳಲ್ಲಿ. ಅದಾದ್ಮೇಲೆ ಪಾರ್ವತಮ್ಮನ ಇಲ್ಲಿ ವಿಚಾರಗಳಲ್ಲಿ ಪಾರ್ಥಕ್ಕನ ವಾದ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಒಂದು ಗೆಂಡಕ್ಕೆ ಅಥವಾ ಕೋಡಿ ಅಮ್ಮನವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದಲ್ಲಿ ಪ್ರಾಣಿ ಬಲಿಗಳಾಗಿರ್ಬೋದು,
ಹರಕೆಯನ್ನ ಹೊತ್ತಿರ್ತಕ್ಕಂಥವ್ರು ಹರಕೆಯನ್ನ ತೀರಿಸ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಸಂಪ್ರದಾಯಗಳು, ಪದ್ಧತಿಗಳು ಅಲ್ಲಿ ನಡೀತಾ ಇರ್ತವೆ. ಆ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪಾರ್ಥಕ ಏನ್ ಹೇಳ್ತಾ ಇದಾರೆ, ಅಲ್ಲಿ ಎಲ್ಲೋ ಒಂದ್ ಕಡೆ ಆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಶೂದ್ರರು ಅನ್ನುವಂತಹ ರೀತಿಯಲ್ಲಿ, ಬ್ರಾಹ್ಮಣರು ಯಾರು ಹೋಗೋದಿಲ್ಲ, ಅಲ್ಲಿ ಶೂದ್ರರು ಹೋಗ್ತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲೆಲ್ಲ ಒಂದ್ ಕಡೆ ಕೋಡಿಯಮ್ಮನಿಗೆ ಇನ್ನೂ ಏನೇನು ಹರಕೆಯನ್ನ ಹೊತ್ಕೊಳ್ತಿದ್ರಪ್ಪ ಅಂದ್ರೆ, ಇಲ್ಲಿ ಮನೆಯಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ಹಸು ಕರು ಹಾಕಿಲ್ಲ ಅಂತಂದ್ರೆ, ಅಥವಾ ಇಲ್ಲಿ ಎಮ್ಮೆ ಕರು ಹಾಕಿಲ್ಲ ಅಂತಂದ್ರೆ, ಅಥವಾ ಅದೇನಾದ್ರೂ ಹಾಲು ಕೊಡ್ಲಿಲ್ಲ ಅಂತಂದ್ರೆ, ಈ ರೀತಿಯಾದಂತಹ ಏನಾದರೂ ವಿಚಾರಗಳು ನಡೆದ್ರೆ, ಅಥವಾ ಅಲ್ಲೆಲ್ಲ ಒಂದ್ ಕಡೆ ಯಾವುದೋ ಒಂದು ಶಾಪ ಇರ್ಬೋದು, ಅಥವಾ ದೃಷ್ಟಿ ಇರ್ಬೋದು, ಇನ್ನೊಂದು ಅಂತ ಹೇಳಿ ಆ ದೇವರಿಗೆ ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ಹರಕೆಯನ್ನ ಕಟ್ಕೊಳ್ತಾ ಇದ್ರು. ಕೋಳಿ ಬಲಿಯನ್ನ ಕೊಡ್ತೀವಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಕುರಿ, ಕೋಳಿಗಳನ್ನ ಬಲಿ ಕೊಡ್ತಕ್ಕಂಥದ್ದು, ಮೇಕೆ ಬಲಿ ಕೊಡ್ತಕ್ಕಂತಹ ಒಂದು ಪದ್ಧತಿಗಳು, ಆಚರಣೆಗಳು ಅಲ್ಲಿ ಇದ್ದು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅಥವಾ ಅಲ್ಲಿರ್ತಕ್ಕಂಥ ಜನರ ನಂಬಿಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮೂಢನಂಬಿಕೆ ಇರ್ಬೋದು, ಆದ್ರೆ ಅಲ್ಲಿ ಇರ್ತಕ್ಕಂಥ ಜನರ ನಂಬಿಕೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗುತ್ತೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಅಲ್ಲೆಲ್ರು ಕೂಡ ಹೋಗ್ತಾ ಇದ್ರು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಬ್ರಾಹ್ಮಣರ ಮನೆಯ ಈ ದನಗಳಿಗೂ ಕೂಡ ಆರೋಗ್ಯ ಸರಿ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇವರು ಕೂಡ ಕೋಳಿಯನ್ನ ತೆಗೆದುಕೊಂಡು ಸೀತು ಹೋಗಿ ಅಲ್ಲಿ ಬಲಿಯನ್ನ ಕೊಡ್ತಾ ಇದ್ಲು ಇವರ ಹೆಸರಿನಲ್ಲಿ ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಇಲ್ಲಿ ಯಾವುದು ಅಂದ್ರೆ, ಇವ್ರ ಮನೆಯಲ್ಲಿ ಒಂದು ದನ ಇರುತ್ತೆ, ಅದ್ರ ಹೆಸರು ತುಂಗೆ ಅಂತ. ತುಂಗೆಗೆ ಎಲ್ಲೋ ಒಂದ್ ಕಡೆ ಅದು ಗರ್ಭ ಸುಧಾರಿಸದೇ ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೋಳಿ ಬಲಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅದು ಅಷ್ಟಾದ್ಮೇಲೆ ಮುಂದುವರೆದಂತೆ ಇನ್ನು ಕೆಲವೊಂದು ಏನು ಪ್ರಶ್ನೆಗಳು ಕೇಳಬಹುದಪ್ಪ ಅಂದ್ರೆ, ನೋಡಿ, ಜನರಿಗೆ ಕೋಡಿಯಮ್ಮನವರ ಮೇಲೆ ಇರುವಂತಹ ನಂಬಿಕೆ ಏನು? ಜನರಿಗೆ ಕೋಡಿಯಮ್ಮನ ಮೇಲೆ ಇರ್ತಕ್ಕಂತಹ ನಂಬಿಕೆ ಏನು? ಹಾಗೇನೆ ಕೋಡಿಯಮ್ಮನವರ ಇಲ್ಲಿ ಗಂಡದ ಅಥವಾ ಕೊಂಡದ ವಿಶೇಷತೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಹಾಗೇನೆ ಸೀತು ಕೋಡಿ ಅಮ್ಮನವರ ಬಗ್ಗೆ ಹೇಳಿದಂತಹ ಮಾತುಗಳೇನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಿಮ್ಗೆ ಕೇಳ್ತಾರೆ. ಅದರ ಉತ್ತರಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಯಾವ ರೀತಿ ಘಟಾನುಘಟಿ ಭೂತ ಮೆಟ್ಟಿಕೊಂಡಿದ್ರು ನೋಡಿ. ಒಂದು ವಿಶೇಷತೆ ಇದೆ. ಬರೀ ದನ ಅಥವಾ ಎಲ್ಲ ಒಂದ್ ಕಡೆ ಜಾನುವಾರುಗಳಿಗೆ ಅಥವಾ ಬರೀ ಈ ಪಶುಗಳಿಗೆ ಮಾತ್ರ ಆ ದೇವತೆ ಎಲ್ಲೋ ಒಂದ್ ಕಡೆ ಆರೋಗ್ಯವನ್ನ ಸರಿ ಮಾಡ್ತಾ ಇರಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಅಥವಾ ಜನಗಳಿಗೆ ಯಾವುದಾದರೂ ಭೂತಗಳು ಮೆಟ್ಕೊಂಡಿದ್ರು ಕೂಡ ಆ ಕೋಡಿಯಮ್ಮನವರಿಗೆ ಹೇಳಿಕೊಂಡರೆ ಸಾಕು, ಹರಕೆಯನ್ನ ಹೊತ್ಕೊಂಡ್ರೆ ಸಾಕು, ಆ ತಾಯಿ ಎಲ್ಲೋ ಒಂದ್ ಕಡೆ ಗುಂಡಿಗೆಯ ಮೇಲೆ ಇಲ್ಲಿ ಕಾಲು ಕೊಟ್ಟು ಓಡಬೇಕು, ಆ ರೀತಿ ಮಾಡ್ತಾ ಇದ್ರು. ಭೂತ ಪ್ರೇತ ಪಿಶಾಚಿಗಳನ್ನ ಕೂಡ ಬಿಡಿಸುವಂತಹ ಒಂದು ಕೆಲಸವನ್ನ ಕೋಡಿಯಮ್ಮನವರು ಮಾಡ್ತಾ ಇದ್ರು ಅನ್ನೋದನ್ನ ಆ ತಾಯಿಯ ಒಂದು ಶಕ್ತಿಯ ಬಗ್ಗೆ ಇಲ್ಲಿ ಸೀತು ಹೇಳ್ತಾ ಇರ್ತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಹೆಂಡತಿಯನ್ನ ಬಿಟ್ಟು ಘಟ್ಟಕ್ಕೆ ಹಾರಿದ ಗಂಡ ವಾಪಸ್ ಬರಬೇಕೆಂದರು ಏನಾದ್ರು ಬಂದ್ರು ಆಗ ಕೋಡಿಯಮ್ಮನವರಿಗೆ ಹರಕೆ ಆಗಬೇಕಿತ್ತು. ಹಾಗೇನೆ ಇಲ್ಲಿ ಇನ್ನೊಂದು ಉದಾಹರಣೆಗೆ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಗೊಗ್ಗಪ್ಪನ ಮಗಳು ಅನಾರೋಗ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕೋಡಿಯಮ್ಮನವರಿಗೆ ಇಲ್ಲಿ ಅವರು ಹೇಳ್ಕೊಂಡ್ರಂತೆ ಅಥವಾ ಹರಕೆಯನ್ನು ಹೊತ್ಕೊಂಡ್ರಂತೆ, ಆಗ ಅವನ ಮಗಳು ಆರೋಗ್ಯವಾಗಿ ಬದುಕಿದಳಂತೆ ಎನ್ನುವಂತಹ ಒಂದು ನಂಬಿಕೆ ಇದೆ. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಸೀತು ಕೂಡ ಹೇಳ್ತಾ ಇದ್ದಾಳೆ, ಅವಳಿಗೊಬ್ಳು ಮಗಳಿದ್ಲು. ಆ ಸೀತು ತನ್ನ ಮಗಳು ಮತ್ತು ಲಚ್ಚನ ಮದುವೆ ಸಂದರ್ಭದಲ್ಲಿ ಯಾರೋ ಆಗದವರು ಏನೇನೋ ಮಾಟ ಮಂತ್ರ ಮಾಡಿಸಿದ್ರು. ಆಗ ತಾಯಿಯಲ್ಲಿ ನಾನು ಹರಕೆಯನ್ನ ಹೊತ್ಕೊಂಡೆ, ಆಗ ಆ ಮದುವೆ ಹೂವು ಎತ್ತಿದಂತೆ ಮದುವೆ ನೆರವೇರ್ತು ಅಂತಕ್ಕಂಥದ್ದನ್ನ ಅವಳು ಇಲ್ಲಿ ಸೀತುವಿಗೆ ಕೋಡಿಯಮ್ಮನ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಥವಾ ಇಡೀ ಜನಸಮುದಾಯದಲ್ಲಿ ಕೋಡಿಯಮ್ಮನವರ ಒಂದು ಆ ದೇವತೆಯ ನಂಬಿಕೆ ಯಾವ ರೀತಿ ಜನಮಾನಸದಲ್ಲಿ ಉಳಿದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದೆಲ್ಲ ಆದ್ಮೇಲೆ ಹಾಗೆ ಸೀತು ಮತ್ತೆ ಮಕ್ಕಳು ಸರೋಜ ಎಲ್ಲರೂ ಕೂಡ ಆ ಕೋಡಿ ಎನ್ನುವಂತಹ ಒಂದು ಸ್ಥಳಕ್ಕೆ ಹೋದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಅಲ್ಲಿ ಕತ್ತಲು ಆವರಿಸಿಕೊಂಡಿತ್ತು. ಆ ಕತ್ತಲು ಆವರಿಸಿಕೊಂಡಿದ್ದಾಗ ಆಲೆ ಆ ಗೆಂಡದ ಅಥವಾ ಕೊಂಡಕ್ಕೆ ಅಲ್ಲಿ ಬೆಂಕಿ ಹಾಕಿದ್ದಾರೆ. ಅಮ್ಮನವರಿಗೆ ಇಲ್ಲಿ ದೇವಾಲಯದಲ್ಲಿ ಪೂಜೆ ನಡೀತಾ ಇತ್ತು. ಇವ್ರು ಹೋದಂತಹ ಸಂದರ್ಭದಲ್ಲಿ ಒಂದು ಅಗ್ನಿಕೊಂಡ, ಆ ಅಗ್ನಿಕೊಂಡದಲ್ಲಿ ಆಲೆ ಬೆಂಕಿ ಹಾಕಿದ್ದಾರೆ. ಆನಂತರ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ.
ಹಾಗೇನೆ ಆ ಪೂಜೆ ಮುಗಿದಂತೆ ಅಮ್ಮನವರು ಆ ಪೂಜಾರಿಯ ಮೇಲೆ ಆವಾಹನೆಯಾಗಿದ್ದಾರೆ. ಅಂದ್ರೆ ಆ ಪೂಜಾರಿಯ ಮೇಲೆ ಅಮ್ಮನವರು ಬಂದಿರತಕ್ಕಂಥದ್ದು. ಆಗ ಪೂಜಾರಿ ಆ ಕಡೆ ಈ ಕಡೆ ಅವನ್ನ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಅವನು ಪೂಜಾರಿ ನಿಧಾನಕ್ಕೆ ಹೆಜ್ಜೆಯನ್ನ ಹಾಕ್ತಾ ದೇವಾಲಯದಿಂದ ಹೊರಕ್ಕೆ ಬಂದು, ಹಾಗೇನೆ ಪೂಜಾರಿ ಸುತ್ತ ಅವನನ್ನು ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹಾಗೇನೆ ಹೂವಿನ ಸಿಂಗಾರವನ್ನ ಮಾಡಿದ್ದಾರೆ ಅವನಿಗೆ. ಹಾಗೇನೆ ಅವನೇನ್ ಮಾಡ್ತಾನೆ, ಆ ಕಡೆಯಿಂದ ಈ ಕಡೆಗೆ ಕುಣಿತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆನಂತರ ಅವನು ನಿಗಿ ನಿಗಿ ಕೆಂಡ, ಆ ಕೆಂಡದಲ್ಲಿ ಉರಿಯುತ್ತಿರ್ತಕ್ಕಂತಹ ಕೆಂಡದಲ್ಲಿಯೇ ಆ ಕೊಂಡವನ್ನ ಇಲ್ಲಿ ಆಯ್ತಕ್ಕಂಥದ್ದು. ಆ ಕೊಂಡವನ್ನ ಆಯದಲ್ಲಿ ಆರುವಂತಹ ರಭಸಕ್ಕೆ ಎಲ್ಲೋ ಒಂದ್ ಕಡೆ ಅಲ್ಲಿ ಇರ್ತಕ್ಕಂಥ ಬೆಂಕಿ ಅಕ್ಕಪಕ್ಕದ ಜನರಿಗೆ ಚಿಮ್ಮುವಂಥದ್ದು. ಹೀಗೆ ಆ ಕೆಂಡದ ಚೂರು ಹಾರಿದಂತಹ ಇಲ್ಲಿ ಜನರು ದೂರ ಹೋಗ್ತಕ್ಕಂಥದ್ದು. ಯಾಕೆಂದ್ರೆ ಆ ಪೂಜಾರಿ ಆ ಒಂದು ಕೊಂಡದ ಆ ಅಗ್ನಿಕೊಂಡ ಪ್ರವೇಶವನ್ನ ಮಾಡಿ ಆನಂತರ ದೇವರಿಗೆ ಎಲ್ಲ ಒಂದ್ ಕಡೆ ಆ ಸಂತೃಪ್ತಿಯನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅದೊಂದು ಪದ್ಧತಿ ಆಚರಣೆ ಕೂಡ ಇದೆ. ಹೀಗೆ ಹರಕೆಯನ್ನ ಹೊತ್ತಂತಹ ಜನರು ಎಲ್ಲ ಒಂದ್ ಕಡೆ ಆ ಜನರ ಹೆಸರುಗಳನ್ನ ಹೇಳ್ತಾ ಅವರು ಕೇಳಿರ್ತಕ್ಕಂತಹ ಅವರ ಎಲ್ಲ ಒಂದ್ ಕಡೆ ಅವ್ರು ಯಾವ ಒಂದು ಕಷ್ಟದ ಬಗ್ಗೆ ಹೇಳ್ಕೊಂಡಿರ್ತಾರೋ ಅದ್ರ ಬಗ್ಗೆ ಆ ಪೂಜಾರಿನೇ ಎಲ್ಲ ಒಂದ್ ಕಡೆ ಅವರ ಕಷ್ಟದ ಬಗ್ಗೆ ಅವನು ಹೇಳ್ತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಮೊದಲು ಯಾರಿಗೆ ಅಥವಾ ಯಾರು ಕೇಳಿದ್ರೆ ಆ ಒಂದು ಪೂಜಾರಿ ಅಥವಾ ಕೋಡಿ ಅಮ್ಮನ, ಇಲ್ಲಿ ಪೂಜಾರಿ ಏನಪ್ಪಾ ಅಂತಂದ್ರೆ ಕೋಡಿ ಅಮ್ಮ, ಆ ಅಮ್ಮನವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಪೂಜಾರಿಯ ಮೇಲೆ ಆವಾಹನೆ ಆಗಿದ್ರು ಅಂತಕ್ಕಂಥದ್ದು. ಇಲ್ಲಿ ಮೊದಲು ಮೇಲ್ಜಾತಿಯವರನ್ನ ಹಾಗೆ ಕರೆಯುತ್ತಾರೆ, ಕಡೆಗೆ ಕೀಳು ಜಾತಿಯವರನ್ನ ಕರೆದು ಏನು ನಿನ್ನ ಸಮಸ್ಯೆ ಏನು, ನಿನ್ನ ಕಷ್ಟ ಏನು ಅಂತ, ನಿನ್ನ ಕಾರ್ಪಣ್ಯಗಳೇನು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು. ಹಾಗೇನೆ ಕೂಸಾಳುಗಳು ಅಥವಾ ಈ ಗೆಂಡದ ಕಾರ್ಯಕ್ರಮಕ್ಕೆ ಪ್ರವೇಶವಿಲ್ಲ, ಕೊರಗರಾಗಿರ್ಬೋದು, ಅಥವಾ ಈ ಕೂಸಾಳುಗಳಿದಾರಲ್ಲ ಇವ್ರಿಗೆ ಅಲ್ಲಿ ಪ್ರವೇಶವಿಲ್ಲ ಅನ್ನುವಂತಹ ಒಂದು ಆ ಪದ್ಧತಿ ಇದೆ ಅಲ್ಲಿ. ಹಾಗೇನೆ ಸೀತು ಈ ಕೋಡಿಯಮ್ಮನವರ ಬಗ್ಗೆ ಈ ರೀತಿಯಾದಂತಹ ಮಾತುಗಳನ್ನ ಇಲ್ಲಿ ಹೇಳ್ತಾಳೆ ಅಂತಕ್ಕಂಥದ್ದು. ನೋಡಿ, ಕೋಡಿಯಮ್ಮನವರ ವಿಶೇಷತೆಯ ಬಗ್ಗೆ, ಆ ಪೂಜೆಯ ಬಗ್ಗೆ ಆಗಿರ್ಬೋದು, ಹಾಗೇನೆ ಆ ಕೋಡಿ ಅಮ್ಮನ ದರ್ಶನಕ್ಕೆ ಬಂದಂತಹ ಮಕ್ಕಳು, ಸೀತು ಹಾಗೆ ಸರೋಜರ ವಿಚಾರಗಳಾಗಿರ್ಬೋದು, ಎಲ್ಲವೂ ಕೂಡ ನಾವು ಇವತ್ತಿನ ಈ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ದೀವಿ. ಹಾಗೇನೆ ಭಾಸ್ಕರ ಜೈಲಿಗೆ ಹೋಗೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು, ಹಾಗೇನೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಕೂಸಾಳ ಇಲ್ಲಿ ಸಾವು ಹೇಗಾಯ್ತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.